ಹೆಲೋ ಫ್ರೆಂಡ್ಸ್, ಬನ್ನಿ ಇವತ್ತು ರಿಸ್ಟಾ ಎಸ್ ಎ ಥರದ್ದು ನೆಗೆಟಿವ್ಸ್ ಏನು ಅಂತ ನೋಡೋಣ. ಥ್ರಾಟಲ್ ಕೊಡ್ಬೇಕಾದ್ರೆ ಕೈ ತುಂಬ ನೋವು ಬರುತ್ತೆ. ಈ ಹುಕ್ಕು ಕರೆಕ್ಟಾಗಿ ಒಂದು ತಿಂಗಳು ಬಂದರೆ ಅದೇ ಜಾಸ್ತಿ ನಿಮಗೆ, ಯಾಕೆಂದರೆ ವೆಯ್ಟ್ ಹಾಕಿದ ತಕ್ಷಣ ಆಚೆ ಬಂದಿದ್ದು ಆಟೋಮೆಟಿಕ್ ಒಳಗೆ ಹೋಗುತ್ತೆ ಅದು ವೆಯ್ಟ್ ತಂದಿದ ತಕ್ಷಣ. ಬಟ್ ಇದ್ರಲ್ಲಿ ಹೋಗಲ್ಲ. ಮತ್ತು ಈ ಗಾರ್ಡು ಯಾವ ರೇಂಜಿಗೆ ಗಲೀಜಾಗುತ್ತೆ ಅಂದರೆ 1-2 ಕಿಲೋಮೀಟ್ರ್ ಓಡಿಸಿದ್ರೆ ಸಾಕು ನಿಮಗೆ, ಫುಲ್ ಗಲೀಜೆ. ಮತ್ತು ವಿಂಡ್ಶೀಲ್ಡು ಫುಲ್ ವೈಬ್ರೇಷನ್, ಅದಕ್ಕೇನಾದ್ರು ಪ್ಯಾಕಿಂಗ್ ಕೊಡಲೇಬೇಕು ನೀವು. ಮತ್ತು ಕೀ ಅಂತ ನೀವು ಕೇಳೋಂಗೆ ಇಲ್ಲ, ಲಾರಿಗೂ ಇರೋಲ್ಲ ಅಷ್ಟು ಉದ್ದ ಕೀ, ಅದಕ್ಕಿಂತ ದೊಡ್ಡದಾಗಿದೆಯೇನೋ. ಅಲ್ಲ ಗುರು, ಇಷ್ಟು ದುಡ್ಡು ಕೊಟ್ಟು ತಗೊಳ್ತೀವಿ, ಒಂದು ಚಾರ್ಜಿಂಗ್ ಸಾಕೆಟ್ ಕೊಡೋದು ಬೇಡವಾ? ಓಲಿ USB ಒಂದು C ಪಿನ್ನು ಯಾವುದೂ ಇಲ್ಲ ಗುರು. ಮತ್ತು ಕಾಲು ಇಟ್ಕೊಳಕ್ಕೆ ಗುರು 2 ಇಂಚ್ ಗ್ಯಾಪ್ ಕೊಟ್ಟಿದ್ದಾನೆ, ಅದರೊಳಗೆ ಸ್ವಲ್ಪ ಜಾಸ್ತಿನಾರು ಕೊಟ್ಟಿರಿ ಏನಾಗ್ತಿತ್ತು ಗುರು. ಮತ್ತು ಸ್ಟ್ಯಾಂಡು ಸುಮ್ಮನೆ ನಿಲ್ಸಿರೋ, ಡೌನಲ್ಲಿ ನಿಲ್ಸಿರೋ ಸಾಕು ಗುರು, ಆಟೋಮೆಟಿಕ್ಕಾಗಿ ಅದೇ ಮುಂದೆ ಹೋಗಿ ಬಿದ್ದೇ ಹೋಗುತ್ತೆ ಗಾಡಿ ನಿಮಗೆ. ಆ ಬಾಡಿಗೆ ಹೋಗಿ ಟಚ್ ಆಗಿ ಅದು ಮಾರ್ಕು ಸಹ ಹೋಗ್ಬಿಡುತ್ತೆ ಗುರು. ಎತ್ತಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಸಾಧನೆ ಮಾಡಿ ತೆಗಿಬೇಕು ಆಚೆಗೆ. ಇದು ಇವತ್ತಿನ ನೆಗೆಟಿವ್ ರಿವ್ಯೂ ಆಗಿರುತ್ತೆ. ಪಾಸಿಟಿವ್ ರಿವ್ಯೂ ಕೂಡ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಬಿಡಿ, ಮರೀದೀರಾ. ಥ್ಯಾಂಕ್ ಯು.